ನಮ್ಮನ್ನು ಬಾಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ನಿನ್ನ ಕೃಪಾಹಸ್ತದಲ್ಲಿ ನಮ್ಮನ್ನೇ ಒಪ್ಪಿಸ್ತೇವೆ. ವಾಕ್ಯವನ್ನು ಕೇಳೋ ಪ್ರತಿಯೊಬ್ಬರನ್ನು ಪವಿತ್ರಾತ್ಮನಿನ ಪ್ರಸನ್ನತೆಯಲ್ಲಿ ನಡೆಸು. ನಿನ್ನ ಸಹಾಯವಿಲ್ಲದೆ ನಿನ್ನ ವಾಕ್ಯಗಳನ್ನು ತಿಳ್ಕೊಳ್ಳೋದು ಅಸಾಧ್ಯವಾಗಿದೆ. ಅದೇ ರೀತಿ ವಾಕ್ಯವನ್ನು ಬೋಧಿಸುವ ನನಗೂ ಪವಿತ್ರಾತ್ಮನೇ ಸಹಾಯ ಮಾಡು. ನಿನ್ನ ಬಾಯಿಂದ ಬರೋ ಪ್ರತಿಯೊಂದು ಮಾತುಗಳು ನಿನ್ನದಾಗಲಿ ಪವಿತ್ರಾತ್ಮ. ನಿನ್ನ ಕೃಪಾಹಸ್ತದಲ್ಲಿ ನನ್ನ ಒಪ್ಪಿಸ್ತೇನೆ. ಕೊನೆಯ ತನಕ ನನ್ನ ಸಂಗಡವಿದ್ದು ನನ್ನ ನಡೆಸೆಂದು ನಿನ್ನಲ್ಲಿ ಮೊರೆ ಇಟ್ಟು ಬೇಡುತ್ತಿದ್ದೇನೆ. ಎಲ್ಲ ಸ್ತುತಿ ಸ್ತೋತ್ರ ಘನ ಮಹಿಮೆ ತಂದೆ ಮಗ ಪವಿತ್ರಾತ್ಮರಿಗೆ ಸದಾಕಾಲ ಸಲ್ಲಲಿ. ಆಮೇಲೆ ಇಡೀ ಜಗತ್ತು ಇವತ್ತು ಈಸ್ಟರ್ ಹಬ್ಬವನ್ನು ಆಚರಿಸುತ್ತದೆ. ಯೇಸುವಿನ ಪುನರುತ್ಥಾನದ ಈ ಸಮಯದಲ್ಲಿ ನಾವು ದೇವರ ವಾಕ್ಯದಲ್ಲಿ ಧ್ಯಾನಿಸಲಿಕ್ಕೆ ಇರುವ ಸಂಗತಿಯು ಪುನರುತ್ಥಾನದ ವಿಷಯದಲ್ಲಿ ಅದು ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯ 1-7 ತನಕ. ಮೊದಲು ಈ ವಾಕ್ಯವನ್ನು ನಾವು ನೋಡೋಣ. ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯ ಕೊನೆಯ ಅಧ್ಯಾಯ 1-7 ತನಕ ವಾಕ್ಯ. ಸಬ್ಬತ್ ದಿನ ಆದ ಮೇಲೆ ವಾರದ ಮೊದಲನೆಯ ದಿವಸ ಬೆಳಗಾಗುವಾಗ ಮಗ್ದಲದ ಮರಿಯಳು ಆ ಬೇರೆ ಮರಿಯಳು ಸಮಾಧಿಯನ್ನು ನೋಡುವುದಕ್ಕೆ ಬಂದರು. ಆಗ ಮಹಾಭೂಕಂಪವಾಯಿತು. ಕರ್ತನ ದೂತರು ಆಕಾಶದಿಂದ ಇಳಿದು ಬಂದು ಆ ಕಲ್ಲನ್ನು ಬಾಗಿಲಿನಿಂದ ಉರುಳಿಸಿ ಅದರ ಮೇಲೆ ಕೂತುಕೊಂಡರು. ಅವನ ಮುಖಭಾವವು ಮಿಂಚಿನಂತೆ ಇತ್ತು, ಅವನ ಉಡುಪು ಹಿಮದಂತೆ ಬೆಳ್ಳಗಿತ್ತು. ಕಾವಲುಗಾರರು ಅವನಿಗೆ ಹೆದರಿ ನಡುಗಿ ಸತ್ತವರ ಹಾಗಾದರು. ಆಗ ದೂತರು ಆ ಹೆಂಗಸರಿಗೆ, ನೀವು ಹೆದರಬೇಡಿರಿ, ಶಿಲುಬೆಗೆ ಹಾಕಲ್ಪಟ್ಟಿದ್ದ ಯೇಸುವನ್ನು ಹುಡುಕ್ತೀರೆಂದು ಬಲ್ಲೆನು. ಆತನು ಇಲ್ಲಿ ಇಲ್ಲ, ತಾನು ಹೇಳಿದಂತೆ ಎದ್ದಿದ್ದಾನೆ. ಬನ್ನಿ, ಆತನು ಮಲಗಿದ್ದ ಸ್ಥಳವನ್ನು ನೋಡಿರಿ ಮತ್ತು ಬೇಗ ಹೋಗಿ ಆತನ ಶಿಷ್ಯರಿಗೆ, ಸತ್ತವನು ಬದುಕಿದ್ದಾನೆ, ಆತನು ನಿಮ್ಮ ಮುಂದೆ ಗಲಿಲಾಯಕ್ಕೆ ಹೋಗುತ್ತಾನೆ, ಅಲ್ಲಿ ಆತನನ್ನು ಕಾಣುವಿರಿ ಎಂದು ತಿಳಿಸಿರಿ, ನಾನು ನಿಮಗೆ ಹೇಳಿದ್ದೇನೆ. ಪ್ರೈಸ್ ದ ಲಾರ್ಡ್. ಈ ವಾಕ್ಯಗಳನ್ನು ನಾವು ಈ ಪುನರುತ್ಥಾನದ ಸಂದೇಶಕ್ಕೆ ಇವತ್ತು ಧ್ಯಾನಕ್ಕೆ ತಗೊಂಡ ವಾಕ್ಯಗಳು. ಪುನರುತ್ಥಾನ ಒಂದು ಮಹತ್ವದ ಘಟನೆ ಆಗಿದೆ. ಒಂದು ವೇಳೆ ಯೇಸು ಪುನರುತ್ಥಾನ ಹೊಂದಿರದಿದ್ದರೆ ನಮಗೆ ವಿಶ್ವಾಸಿಗಳಿಗೆ ಯಾವುದೇ ಒಂದು ಜೀವಿತದಲ್ಲಿ ಭರವಸೆ ಇರಲಿಲ್ಲ. ಆತನು ಸತ್ತು ಜೀವಿತನಾಗಿಲ್ಲದಿದ್ದರೆ ನಮಗೆ ಕ್ಷಮಾಪಣೆಯ ಆ ಸಂಗತಿ ಕೂಡ ನಮಗೆ ಅರ್ಥ ಆಗ್ತಿರಲಿಲ್ಲ, ಅಥವಾ ಸತ್ತವನು ಹೇಗೆ ಕ್ಷಮಿಸಲು ಸಾಧ್ಯ ಇದೆ ಎಂಬ ಚಿಂತನೆಯನ್ನು ಕೂಡ ಜನರ ಮಧ್ಯದಲ್ಲಿ ಬೆಳೀತಿತ್ತು. ಆದರೆ ಆತನು ಪುನರುತ್ಥಾನವಾದ್ದರಿಂದ, ಬದುಕಿ ಜೀವದಿಂದ ಎದ್ದುದರಿಂದ ಅವನು ನಿಜವಾದ ದೇವರು ಎಂದು ದೃಢಪಡಿಸಲಾಯಿತು. ಇದನ್ನು ಅನೇಕರು ನಂಬದೇ ಇರಬಹುದು, ಆದರೆ ಅದಕ್ಕೆ ಎಲ್ಲ ಸಾಕ್ಷ್ಯಾಧಾರಗಳು ಸ್ಪಷ್ಟವಾಗಿದೆ. ಆತನು ಶರೀರದಿಂದಲೇ ಎದ್ದು ಜೀವಂತವಾದನು. ಈಗ ಈ ಪುನರುತ್ಥಾನದ ಸಂದೇಶ ಒಂದು ಅದ್ಭುತ ಸಂದೇಶವಾಗಿದೆ. ಇದನ್ನು ಸಾರಿದವರು ಯಾವುದೇ ಸೇವಕರು ಅಲ್ಲ, ಇದನ್ನು ಸಾರಿದವರು ದೇವದೂತರು. ನೋಡಿ, ಅಲ್ಲಿ ದೇವದೂತರು ಅಲ್ಲಿ ಹೇಳ್ತಾರೆ. ನೋಡಿ, ವಾಕ್ಯ ನೋಡೋಣ. ಆಗ ದೂತನ ಹೆಂಗಸಿಗೆ, ನೀವು ಹೆದರಬೇಡಿರಿ, ಶಿಲುಬೆಗೆ ಹಾಕಲ್ಪಟ್ಟ ಯೇಸುವನ್ನು ಹುಡುಕ್ತೀರೆಂದು ಬಲ್ಲೆನು. ಆತನು ಇಲ್ಲಿ ಇಲ್ಲ, ತಾನು ಹೇಳಿದಂತೆ ಎದ್ದಿದ್ದಾನೆ. ಬನ್ನಿ, ಆತನು ಮಲಗಿದ ಸ್ಥಳವನ್ನು ನೋಡಿರಿ ಮತ್ತು ಬೇಗ ಹೋಗಿ ಆತನ ಶಿಷ್ಯರಿಗೆ ಸತ್ತವನು ಬದುಕಿದ್ದಾನೆ ಎಂದು ತಿಳಿಸಿರಿ. ಈಗ ಈ ಪುನರುತ್ಥಾನದ
ಸಂದೇಶದಲ್ಲಿ ದೂತರು 3 ಅಂಶಗಳನ್ನು ಪ್ರಸ್ತಾಪಿಸುತ್ತಾರೆ ಭಾಳ ಅಗತ್ಯವಾಗಿ. ಇಲ್ಲಿ ಮೊದಲನೇದಾಗಿ ಹೆದರಬೇಡಿರಿ, ಎರಡನೇದಾಗಿ ಬಂದು ನೋಡಿರಿ, ಮೂರನೇದಾಗಿ ಹೋಗಿ ಸಾರಿರಿ, ಹೇಳಿರಿ ಅಂತ 3 ಅಂಶಗಳ ಆಧಾರದಲ್ಲಿ ನಾವು ಈ ವಾಕ್ಯಗಳನ್ನು ಧ್ಯಾನಿಸೋಣ. ನೋಡಿ, ಮೊದಲು ಯೇಸುವನ್ನು ಕ್ರೂಜಿಗೆ ಹಾಕಲ್ಪಟ್ಟಿದ್ದು, ಸತ್ತ ಯೇಸು ಕ್ರೂಜಲ್ಲಿ ಸತ್ತು ಹೋದ ಮೇಲೆ ಆತನು ಸಮಾಧಿಯಲ್ಲಿ ಇಡಲಾಯಿತು. ಸಮಾಧಿ ಅಂದರೆ ನಮ್ಮ ರೀತಿಯಲ್ಲಿ ಮಣ್ಣಲ್ಲಿ ಗುಂಡಿ ತೋಡಿದ್ದಲ್ಲ, ಅದು ಕಲ್ಲಲ್ಲಿ ಕೊರೆದ ಸಮಾಧಿ ಆಗಿರ್ತದೆ. ಅದಕ್ಕೆ ಕಲ್ಲು ಇಟ್ಟರ್ಪಟ್ಟು ಅದು ಸಾಧಾರಣವಾಗಿ ಮನುಷ್ಯರು ಅಂದರೆ ಒಬ್ಬೊಬ್ಬರಿಂದ ತೆಗಿಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಅಲ್ಲಿ ನೋಡಿ, ಅಲ್ಲಿ ಸಾಬತ್ ದಿನ ಆದ ಮೇಲೆ ವಾರದ ಮೊದಲನೇ ದಿವಸ ಬೆಳಗಾಗುವಾಗ ಮಗ್ದಲನ ಮರಿಯಳು ಬೇರೆ ಮರಿಯಳು ಸಮಾಧಿಯನ್ನು ನೋಡುವುದಕ್ಕೆ ಬಂದರು. ಆಗ ಮಹಾ ಭೂಕಂಪವಾಯಿತು. ಕರ್ತನ ದೂತನು ಆಕಾಶದಿಂದ ಇಳಿದು ಬಂದು ಕಲ್ಲನ್ನು ಬಾಗಿಲಿನಿಂದ ಉರುಳಿಸಿ ಅದರ ಮೇಲೆ ಕೂತ್ಕೊಂಡನು. ಅವನ ಮುಖಭಾವವು ಮಿಂಚಿನಂತೆ ಇತ್ತು, ಅವನ ಉಡುಪು ಹಿಮದಂತೆ ಬೆಳಗಾಗಿತ್ತು. ಕಾವಲುಗಾರರು ಹೇಳಿ ಆಗ ದೂತನ ಹೆಂಗಸರಿಗೆ, ನೋಡಿ, ಆ ಕಲ್ಲು, ಇವರು ಹೋಗುವಾಗ ಮಾತಾಡ್ತಿದ್ದರು ಕಲ್ಲನ್ನು ಹೇಗೆ ಉರುಳಿಸುವುದು. ಯಾಕೆಂದರೆ ಆತನನ್ನು ಸಂಪೂರ್ಣವಾಗಿ ಯಹೂದ್ಯರ ಆ ರೀತಿ ರಿವಾಜಿನಲ್ಲಿ ಆತನಿಗೆ ಸುಗಂಧ ದ್ರವ್ಯವನ್ನು ಹಚ್ಚಿ ಆ ಸಮಾಧಿಯಲ್ಲಿ ಇಡಬೇಕಾಗಿತ್ತು. ಅದು ಆಗದ ಕಾರಣ ಪುನಃ ಅವರು ಅದನ್ನು ಸುಗಂಧ ದ್ರವ್ಯವನ್ನು ಹಚ್ಚಲಿಕ್ಕೆ ಅಂತ ಇಲ್ಲಿ ಸಮಾಧಿಯ ಬಳಿಗೆ ಬರ್ತಾರೆ. ಬರುವಾಗ ಅವರು ಯೋಚಿಸ್ತಾರೆ, ಇದನ್ನು ಯಾರು ಈಗ ಕಲ್ಲನ್ನು ಉರುಳಿಸುವುದು, ಈ ಎಲ್ಲ ಚಿಂತನೆಯಲ್ಲಿ ಅವರಿದ್ದರು. ಅಷ್ಟು ಮಾತ್ರ ಅಲ್ಲ, ಇಲ್ಲಿ ಯೇಸು ಈ 3ನೇ ದಿವಸ ಜೀವಂತವಾಗಿ ಬಿದ್ದನು. ಅಲ್ಲಿ ದೂತರು ನಾವು ನೋಡ್ತೇವೆ, ಅವರೇ ಕಲ್ಲನ್ನು ಉರುಳಿಸಿದ್ದು ನಾವು ನೋಡ್ತೇವೆ. ಮೊದಲನೇದಾಗಿ ನಾವು ಯಾರು ಕೂಡ ಇಲ್ಲಿ ನೋಡಿ, ಹೆದರಬೇಡಿರಿ. ಇವತ್ತು ನಾವು ಪ್ರತಿಯೊಬ್ಬ ವಿಶ್ವಾಸಿಯು ನಾವು ಯಾರು ಕೂಡ ಹೆದರುವ ಅಗತ್ಯ ಇಲ್ಲ. ಯಾಕೆಂದರೆ ನಾವು ನಂಬುವ ನಮ್ಮ ದೇವರು ಸತ್ತು ಆ ರಕ್ಷಣಾ ಕಾರ್ಯವನ್ನು ಮುಗಿಸಿ ಆತನು ಪುನರುತ್ಥಾನವಾಗಿದ್ದಾನೆ. ಈಗ ಆತನು ಪರಲೋಕದಲ್ಲಿ ಸಿಂಹಾಸನಾರೂಢನಾಗಿದ್ದಾನೆ. ನಮಗೋಸ್ಕರ ತಂದೆ ದೇವರಲ್ಲಿ ವಿಜ್ಞಾಪನೆ ಮಾಡುತ್ತಾ ಇದ್ದಾನೆ. ಆದ್ದರಿಂದ ನಾವು ಯಾರೂ ಕೂಡ ಎಂಥ ಕಷ್ಟ ಸಂಕಟದಲ್ಲಿ ಇದ್ದರೂ ಕೂಡ ನಮಗೆ ಭಯಪಡುವ ಅಗತ್ಯ ಇಲ್ಲ. ಇವತ್ತು ಇಡೀ ಜಗತ್ತು ನೋಡಿ, ನೀವು ಅನ್ಯರಲ್ಲಿರುವಂಥ ಭಯ ಎಂಥ ಪರಿಸ್ಥಿತಿಯಲ್ಲಿ ನೋಡಿ. ಕೊರೋನಾ ಸಮಯದಲ್ಲಿ ಎಲ್ಲ ಅನ್ಯರು ಹೆಚ್ಚಿನವರು ಭಯಭೀತರಾಗಿದ್ದರು. ನಾವು ಅಂತಹ ಭಯ ನಮಗೆ ಇರಲಿಲ್ಲ. ಯಾಕೆ? ನಮ್ಮನ್ನು ರಕ್ಷಿಸಲು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಇದ್ದಾನೆ ಎಂಬ ಧೈರ್ಯ ಮತ್ತು ಭರವಸೆ ನಮ್ಮಲ್ಲಿತ್ತು. ಅದೇ ರೀತಿಯಾಗಿ ಇವತ್ತು ಕೂಡ ಕೊರೋನಾ ನಂತರ ನಡೆದ ಸಂಗತಿಗಳನ್ನು ನೋಡಿದರೆ ಕೂಡ ಅನೇಕ ಯುವಕರು ಇವತ್ತು ಹೃದಯಾಘಾತದಿಂದ ಸತ್ತು ಹೋಗ್ತಾರೆ. ಜನರಲ್ಲಿ ಒಂದು ಭೀತಿಯ ವಾತಾವರಣ ಉಂಟಾಗಿದೆ. ಇಡೀ ಲೋಕದಲ್ಲಿ ಇವತ್ತು ಹಣಕಾಸಿನ ಪರಿಸ್ಥಿತಿ ನೋಡಿದಾಗ ಮುಂದಕ್ಕೆ ದೊಡ್ಡ ಹಣಕಾಸಿನ ಕುಸಿತ ಉಂಟಾಗಬಹುದು. ಜನರಿಗೆ ಕಷ್ಟಗಳುಂಟು, ಅವು ಇವು ಈ ಎಲ್ಲ ಲೌಕಿಕ ಚಿಂತನೆಯಲ್ಲಿ ಜನರು ಮುಳುಗಿದ್ದಾರೆ. ಮೂರನೇದ್ದು, ಜನರು ಮರಣ ಅಂದರೆ ಹೆದರಿಕೆಯ ಒಂದು ಪ್ರಸಂಗದಲ್ಲಿದ್ದಾರೆ. ಆದರೆ ನಾವು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ದೇವರ ಮಕ್ಕಳಾಗಿ ಮಾರ್ಪಾಡು ಹೊಂದಿದವರು ಅಥವಾ ಹೊಸ ಸೃಷ್ಟಿಗಳಾಗಿ ರೂಪಿಸಲ್ಪಟ್ಟವರು, ದೇವರು ನಮ್ಮನ್ನು ತನ್ನ ಸ್ವಂತ ಮಕ್ಕಳೆಂದು ಆರಿಸಿಕೊಂಡವರು, ನಮಗೆ ಯಾವ ಭಯವೂ ಇಲ್ಲ, ಮರಣದ ಭಯ ಇಲ್ಲ. ಯಾಕೆಂದರೆ ನಮ್ಮ ಜೀವಿತ ಮರಣದಲ್ಲಿ ಅಂತ್ಯ ಆಗುವುದು ಅಲ್ಲ. ನಮ್ಮ ಜೀವಿತ ಒಂದು ಪ್ರಯಾಣ ಅಲ್ಲಿ ಮುಗಿದು ಮುಂದಕ್ಕೆ ನಾವು ಪರಲೋಕದಲ್ಲಿ ನಿತ್ಯಕ್ಕೂ ನಾವು ಸಂತೋಷದಾಯಕವಾದ ಜೀವನ ಇದೆ ಎಂಬ ಭರವಸೆ ನಮಗಿದೆ. ಆದ್ದರಿಂದ ನಾವು ಯಾರೂ ಕೂಡ ಭಯಪಡುವ ಅಗತ್ಯ ಇಲ್ಲ. ನಮ್ಮ ಜೀವಿತ ಪರಲೋಕದಲ್ಲಿ ನಿತ್ಯಕ್ಕೂ ಜೀವಿಸುವ ಜೀವಿತವಾಗಿದೆ. ಈಗ ಇಲ್ಲಿ ನಾವು ಮೊದಲನೇದಾಗಿ ಇಲ್ಲಿ 3 ಸಂಗತಿಗಳನ್ನು ನಾವು ಸುವಾರ್ಥ
ಧರ್ಮಶಾಸ್ತ್ರವನ್ನು ನೋಡಿದಾಗ ನಮಗೆ ಬಹಳ ಒಂದು ಅದ್ಭುತವಾದ ಸನ್ನಿವೇಶವು ಕಾಣಲು ಸಿಗ್ತದೆ. ಮೊದಲನೇದಾಗಿ, ದೇವರು ಮನುಷ್ಯಾವತಾರವೆತ್ತಿ ಮರಿಯಳಲ್ಲಿ ಹುಟ್ಟಿದ್ದು, ಮನುಷ್ಯನ ರೂಪವೆತ್ತಿ. ಇದು ಒಂದು ಮಹಾಘಟನೆ. ಎರಡನೇದ್ದು, ಯೇಸುವನ್ನು ಕ್ರೂಜೆಗೆ ಹಾಕಲ್ಪಟ್ಟಿದ್ದು. ಆತನನ್ನು ದೇವಾದಿ ದೇವನಾಗಿದ್ದರೂ ಕೂಡ ಆತನು ತಗ್ಗಿಸಿಕೊಂಡು ಆ ಕ್ರೂಜೆಯ ಮರಣವನ್ನು ಸ್ವೀಕರಿಸಿದ್ದು. ಅದರಿಂದಾಗಿ ನಮಗೆ ನೀತಿವಂತಿಕೆ ಲಭಿಸಿತು. ಮೂರನೇ ಘಟನೆ, ಆತನು ಪುನರುತ್ಥಾನ ಆಗಿದ್ದ. ಈಗ ಆತನು ಪುನರುತ್ಥಾನನಾಗಿದ್ದರಿಂದ ನಮಗೆ ಒಂದು ಭರವಸೆ ಹುಟ್ಟಿಕೊಂಡಿತು. ನಮ್ಮ ನಂಬಿಕೆಗೆ ಒಂದು ಆಧಾರ ಆಯಿತು. ನಮ್ಮ ಭರವಸೆಗೆ ಒಂದು ಆಧಾರ ಆಯಿತು. ಏನು? ನಾವು ನಂಬಿದ ದೇವರು ಆತನು ಸತ್ತು ಪುನರುತ್ಥಾನನಾಗಿದ್ದಾನೆ. ಆದ್ದರಿಂದ ಅದೇ ಪುನರುತ್ಥಾನ ನಮಗೆ ಕೂಡ ಉಂಟಂತ ಹೇಳಿ ನಾವು ಅದಕ್ಕೆ ಸಂಬಂಧಪಟ್ಟ ಥೆಸಲೋನಿಕದವರು ಬರೆದ ಪತ್ರಿಕೆಯಲ್ಲಿ ಅಲ್ಲಿ ಸ್ಪಷ್ಟವಾಗಿ ನೋಡ್ತೀವಿ. ಈಗ ನಾವು ಒಂದು ವಾಕ್ಯ ನೋಡೋಣ. ನೋಡಿ, ಕ್ರಿಸ್ತನ ಕ್ರೂಜೆಯಲ್ಲಿ ಸತ್ತದ್ದರಿಂದ ನಮಗೆ ಹೇಗೆ ನಾವು ನೀತಿವಂತರಾದೆವು. ಕೊರಿಂಥದವರಿಗೆ ಬರೆದ ಪತ್ರಿಕೆ, ಅಲ್ಲಿ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 3ನೇ ವಾಕ್ಯ ನೋಡಿ. ಅಲ್ಲಿ ನಾವು ನಿಮಗೆ ತಿಳಿಸಿದ ಮೊದಲನೆಯ ಸಂಗತಿಗಳೊಳಗೆ ಒಂದು ಸಂಗತಿಯನ್ನು ನಿಮಗೆ ತಿಳಿಸಿಕೊಟ್ಟೆನು, ಅದು ನಾನು ಸಹ ಕಲಿತುಕೊಂಡಿದ್ದೆ. ಅದೇನೆಂದರೆ, ಶಾಸ್ತ್ರದಲ್ಲಿ ಮುಂತಿಳಿಸುವ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು. ಈಗ ಮೊದಲ ಆತನು ನೋಡಿ, ಇಲ್ಲಿ ದೂತರೇನು ಹೇಳ್ತಾನೆ, ನೀವು ಕ್ರೂಜೆಗೆ ಹಾಕಲ್ಪಟ್ಟ ಅಂತ ಅಲ್ಲಿ ಪ್ರಸ್ತಾಪಿಸಲಾಗಿದೆ. ಕ್ರೂಜೆಗೆ ಹಾಕಲ್ಪಟ್ಟಿದ್ದ. ನೋಡಿ, ಅಲ್ಲಿ 28ನೇ ಅಧ್ಯಾಯಕ್ಕೆ ಪುನಃ ಹೋಗೋಣ ನಾವು. ನೋಡಿ, ಅಲ್ಲಿ 5ನೇ ವಾಕ್ಯ ನೋಡಿ, ನೀವು ಹೆದರಬೇಡಿರಿ, ಶಿಲುಬೆಗೆ ಹಾಕಲ್ಪಟ್ಟ ಯೇಸುವನ್ನು ಹುಡುಕುತ್ತೀರೆಂದು ಬಲ್ಲೆವು. ಶಿಲುಬೆಗೆ ಹಾಕಲ್ಪಟ್ಟ ಯೇಸುವನ್ನು, ಯಾಕೆ ಇದು ಶಿಲುಬೆಗೆ ಹಾಕಲ್ಪಟ್ಟದ್ದನ್ನು ಪ್ರಸ್ತಾಪಿಸಲಾಗಿದೆ? ಆತನ ಶಿಲುಬೆಯ ಮರಣದಿಂದ ನಮಗೆ ನೀತಿವಂತಿಕೆ ಲಭಿಸಿತು, ನಮ್ಮ ಪಾಪಗಳ ಪರಿಹಾರವಾಯಿತು. ಯಾಕೆಂದರೆ ರಕ್ತ ಬಲಿ ಇಲ್ಲದೆ ಪಾಪ ಪರಿಹಾರ ಇರಲಿಲ್ಲ. ಒಂದೇ ಸಾರಿ ಆತನ ರಕ್ತದಿಂದ ನಮಗೆ ಪಾಪ ಪರಿಹಾರ ಆಯಿತು. ಅದು ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಳುವ ಸಂಗತಿಯಾಗಿದೆ. ನಮ್ಮ ಪಾಪಗಳ ಬದಲಿಗಾಗಿ ಆತನೇ ಮರಣವನ್ನು ಅನುಭವಿಸಿದನು ಮತ್ತು ಮರಣದ ಮೇಲೆ ಜಯ ಹೊಂದಿದನು. ಬೇಕಿದ್ರೆ ಇನ್ನೊಂದು ವಾಕ್ಯ ನಾವು ನೋಡೋಣ. ಪೇತ್ರನಿಗೆ ಬರೆದ ಮೊದಲನೇ ಪತ್ರಿಕೆ ಅಲ್ಲಿ 2ನೇ ಅಧ್ಯಾಯ 24ನೇ ವಾಕ್ಯ ನಾವು ನೋಡೋಣ. ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು. ನೋಡಿ, ನಾವು ನೀತಿವಂತರಾಗಲಿದ್ದಕ್ಕೆ ಅದಕ್ಕಾಗಿ ಇಲ್ಲಿ ಬಹಳ ಅಗತ್ಯವಾಗಿ ಪುನರುತ್ಥಾನದ ಮೊದಲನೆಯ ಘಟನೆ, ಆತನು ಕ್ರೂಜೆಯಲ್ಲಿ ಸತ್ತಿದ್ದರಿಂದ ನಮಗೆ ಒಂದು ಪಾಪದ ಪರಿಹಾರ ಉಂಟಾಯಿತು. ಇದು ಮತ್ತು ನಾವು ನೀತಿವಂತರಂತ ಆಯಿತು. ನೋಡಿ, ಅಲ್ಲಿ ಯೇಸು ಕೊನೆಯದಾಗಿ ಹೇಳಿದ್ದು, ಎಲ್ಲ ಮುಗಿಯಿತು. ಅಂದರೆ ರಕ್ಷಣಾ ಕಾರ್ಯ ಅಲ್ಲಿ ಮುಗಿದು ಹೋಯಿತು. ಜನರು ಪಾಪ ಪರಿಹಾರಕ್ಕಾಗಿ ಬಲಿ ಅರ್ಪಿಸಿ ಆಯಿತು. ಈಗ ಜನರು ಪಾಪದಿಂದ ನೀತಿವಂತರೆಂದು ಎನಿಸಲ್ಪಡುವರಾಯಿತು. ಇದು ನಾವು ನೋಡುವ ಸಂಗತಿ. ಈಗ ಆತನು ಪುನರುತ್ಥಾನನಾಗಿದ್ದಾನೆ. ಇದಕ್ಕೆ ಆತನು ಮೊದಲೇ ಈ ಸಂಗತಿಗಳನ್ನು ಪ್ರಸ್ತಾಪಿಸಿದ್ದಾನೆ. ಆತನು ಹೇಳಿದ್ದಾನೆ, ನೀವು ಈ ಆಲಯವನ್ನು ನೀವು ಕೆಡವಿ ಬೀಳಿರಿ, 3ನೇ ದಿವಸ ಈ ಆಲಯವನ್ನು ನಾನು ಕಟ್ಟುವೆನಂತೆ. ಆಗ ಫರಿಸಾಯರಿಗೆ, ಅವರಿಗೆ ಅಪೊಸ್ತಲರಿಗೆ ಅರ್ಥ ಆಗಲಿಲ್ಲ. ಆತನು ತನ್ನ ವಿಷಯದಲ್ಲಿ ಪ್ರಸ್ತಾಪಿಸ್ತಾನೆ. ಯೋನನು ಯಾವ ರೀತಿಯಲ್ಲಿ 3 ದಿವಸ ಮೀನಿನ ಹೊಟ್ಟೆಯೊಳಗಿದ್ದು ಮತ್ತೆ ಜೀವಿತನಾದನು, ಅಥವಾ ಆತನು ಮತ್ತೆ ಬಂದನೋ, ಅದೇ ರೀತಿಯಾಗಿ ಅದನ್ನು ಕೂಡ ಅಲ್ಲಿ ಅದನ್ನು ಅಲ್ಲಿ
ಉದಾಹರಣೆಯಾಗಿ ಪ್ರಸ್ತಾಪಿಸಲಾಗಿದೆ. ಆತನು ಪುನರುತ್ಥಾನನಾದನು. ಈ ಸಂಗತಿಗಳನ್ನು ಆತನು ಮೊದಲೇ ಹೇಳ್ತಿದ್ದನು. ಆದರೆ ಅಪೊಸ್ತಲರಿಗೆ ಇದು ಅರ್ಥ ಆಗಲಿಲ್ಲ. ಅವರು ಆತನು ಏನು ಹೇಳ್ತಿದ್ದನು, ಈತನು ಇಡೀ ಲೋಕದಲ್ಲಿ ರಾಜ್ಯಭಾರ ಮಾಡುತ್ತಾನೆ ಎಂಬ ಚಿಂತನೆಯಲ್ಲಿ ಅವರಿದ್ದರು. ಆದ್ದರಿಂದ ಆತನು ಕ್ರೂಜೆಯಲ್ಲಿ ಸತ್ತ ಮೇಲೆ ಅವರು ಎಲ್ಲರೂ ಗಲಿಬಿಲಿಗೊಂಡು ಹೆದರಿಕೆಯಿಂದ ಮೇಲಂತಸ್ತಿನಲ್ಲಿದ್ದರು. ಯಾಕೆಂದರೆ ಎಲ್ಲ ಮುಗೀತಂತ ಯೋಚಿಸಿದರು. ಆದ್ದರಿಂದ ಅಲ್ಲಿ ಪುನರುತ್ಥಾನದ ಮೂಲಕ ಪುನಃ ಅಲ್ಲಿ ಒಂದು ಹೊಸ ಚಿಂತನೆ ಉಂಟಾಯಿತು. ಮೂರನೇ ದಿವಸ ಆತನು ಜೀವಂತವಾಗಿ ಎದ್ದನು. ನೋಡಿ, ನಾವು ಯೋಹಾನನ ಸುವಾರ್ತೆಯಲ್ಲಿ ಅದನ್ನು ನೋಡ್ತೇವೆ. ಬೇಕಾದರೆ ಆ ವಾಕ್ಯವನ್ನು ನೋಡೋಣ. ಯೋಹಾನನ ಸುವಾರ್ತೆ 2ನೇ ಅಧ್ಯಾಯ 19ನೇ ವಾಕ್ಯ ನೋಡಿ. ಈ ದೇವಾಲಯವನ್ನು ಕೆಡವಿರಿ, ನಾನು 3 ದಿನಗಳಲ್ಲಿ ಅದನ್ನು ಎಬ್ಬಿಸುವೆನು ಅಂದನು. ಅದಕ್ಕೆ ಯೆಹೂದ್ಯರು, ಈ ಮಹಾದೇವಾಲಯವನ್ನು ಕಟ್ಟುವುದಕ್ಕೆ 46 ವರ್ಷ ಹಿಡಿಯಿತು, ನೀನು 3 ದಿವಸಗಳದನ್ನು ಎಬ್ಬಿಸುವೋ ಅಂದರು. ನೋಡಿ, ಅವರಿಗೆ ಅರ್ಥ ಆಗಲಿಲ್ಲ. ಅಲ್ಲಿ ಆತನು ತನ್ನ ಪುನರುತ್ಥಾನದ ವಿಷಯದಲ್ಲಿ ಅದನ್ನು ಪ್ರಸ್ತಾಪಿಸಿದನು. ಈಗ ಪುನರುತ್ಥಾನಕ್ಕೆ ಸ್ಪಷ್ಟವಾದ ಸಾಕ್ಷಿಗಳು ಯಾವುದು ಅಂತ ಹೇಳಿ ನೋಡಿ. ಮೊದಲು ಅಲ್ಲಿ ದೇವದೂತರು ಏನು ಹೇಳ್ತಾರೆ, ನೋಡಿ ಸಮಾಧಿಯನ್ನು ನೋಡಿ, ಆ ಸಮಾಧಿಯಲ್ಲಿ ಏನಿಲ್ಲ. ಸಮಾಧಿ ಖಾಲಿಯಾದ ಸಮಾಧಿ ಇತ್ತು. ಅದು ಮೊದಲನೇದಾಗಿ ಕ್ರಿಸ್ತನು ಪುನರುತ್ಥಾನವಾಗಿದ್ದಾನೆ ಎಂಬುದಕ್ಕೆ ಸಾಕ್ಷಿ. ಎರಡನೇದು, ಆತನು ಕಾಣಿಸಿಕೊಂಡನು. ಆತನು ಪುನರುತ್ಥಾನವಾದ ಮೇಲೆ 40 ದಿವಸಗಳವರೆಗೆ ಈ ಲೋಕದಲ್ಲಿ ಅಪೊಸ್ತಲರಿಗೆ ಮತ್ತು ಅನೇಕ ಜನರಿಗೆ ಕಾಣಿಸಿಕೊಂಡನು. ಆದ್ದರಿಂದ ಅದು ಇನ್ನೊಂದು ಸಾಕ್ಷಿಯಾಗಿದೆ. ಈಗ ಇಲ್ಲಿ ನೋಡಿ, ಅಪೊಸ್ತಲರು ಮೇಲಂತಸ್ತಿನಲ್ಲಿ ಭಯಭೀತರಾಗಿದ್ದರು. ಅಲ್ಲಿ ಇವರು ಬಂದು ಯೇಸು ನಾವು ಕಾಣಿಸಿಕೊಂಡೆವಂತ ಹೇಳಿದರು. ಆಗ ತೋಮನೇನು ಹೇಳ್ತಾನೆ, ನಾನು ಯೇಸುವನ್ನು ನೋಡದೆ, ನಾನು ಕಣ್ಣಾರೆ ನೋಡದೆ, ನನ್ನ ಕೈಯ ಬೆರಳನ್ನು ಆತನ ಗಾಯದಲ್ಲಿ ಹಾಕದೆ ನಾನು ನಂಬುವುದಿಲ್ಲ ಅಂತ ಹೇಳ್ತಾನೆ. ಅಂಥ ಅಪನಂಬಿಕೆಯಿದ್ದ ತೋಮನಿಗೆ ಯೇಸು ಕೂಡ ಅಲ್ಲಿ ಬಂದು ಅವನಿಗೆ ಹೇಳ್ತಾನೆ. ಆಗ ತೋಮನು, ಯೇಸು ಅವನಿಗೆ ಕಾಣಿಸಿಕೊಳ್ತಾನೆ. ಆಗ ತೋಮನು, ನನ್ನ ದೇವರೇ, ನನ್ನ ಸ್ವಾಮಿ ಅಂತ ಹೇಳಿ ಸಂಪೂರ್ಣವಾಗಿ ನಂಬಿಕೆ ಇಲ್ಲದ ತೋಮನು ಪೂರ್ಣ ನಂಬಿಕೆಯಲ್ಲಿ ಬಲ ಹೊಂದಿ ನೋಡಿ, ನಂತರ ಆತನು ಈ ದೇಶಕ್ಕೆ, ನಮ್ಮ ಭಾರತ ದೇಶಕ್ಕೆ ಸುವಾರ್ತೆ ಸಾರಲಿಕ್ಕೆ ಬಂದನು. ಮತ್ತು ಈ ದೇಶದಲ್ಲಿ ಆತನನ್ನು ಕೊಂದು ಹಾಕಿದರು. ಆ ಮರಣವನ್ನು ಆತನು ಹೊಂದಿದನು. ಅಂಥ ನಂಬಿಕೆ ಇಲ್ಲದ ತೋಮನಲ್ಲಿ ಒಂದು ಬದಲಾವಣೆ ಉಂಟಾಯಿತು. ಎರಡನೇದು, ನಾವು ದೊಡ್ಡ ಸಾಕ್ಷಿಯಾಗಿ ನಾವು ನೋಡ್ತೇವೆ, ಕ್ರಿಸ್ತನ ಪುನರುತ್ಥಾನದ ಮೂಲಕ, ಅದಕ್ಕೆ ಸಾಕ್ಷಿಯಾಗಿ ಕ್ರಿಸ್ತನ ಮೂಲಕ ಎಂಥ ವ್ಯಕ್ತಿಗಳು ಮಾರ್ಪಟ್ಟಿದ್ದಾರೆ. ಇದಕ್ಕೆ ದೊಡ್ಡ ಸಾಕ್ಷಿಯಾಗಿ ಸೌಲನು ಪೌಲನಾದದ್ದು. ನೋಡಿ, ಸೌಲನ ವಿಷಯದಲ್ಲಿ ನಾವು ಅಪೊಸ್ತಲ ಕೃತ್ಯದಲ್ಲಿ ಸ್ಪಷ್ಟವಾಗಿ ನೋಡ್ತೇವೆ. ಸೌಲನು ದಮಸ್ಕದ ದಾರಿಯಲ್ಲಿ ಸೌಲನು ಏನು ಮಾಡ್ತಿದ್ದನು, ಕ್ರಿಸ್ತರೆನ್ನಿಸಿಕೊಳ್ಳುವವರನ್ನು ಕೊಲ್ಲುವುದಕ್ಕೆ ಮತ್ತು ಸೆರೆವಾಸದಲ್ಲಿ ಹಾಕುವುದಕ್ಕೆ ರಾಜರಿಂದ ಅಪ್ಪಣೆ ಪಡೆದಿದ್ದವರು. ಸ್ಟೆಫನನನ್ನು ಕಲ್ಲಿಸಿದು ಕೊಲ್ಲುವಾಗ ಅವರ ಬಟ್ಟೆಯನ್ನು ಕಾಯಲಿಕ್ಕೆ ಅಲ್ಲಿ ಇದ್ದವನು. ಅಂಥ ಧರ್ಮಶಾಸ್ತ್ರದಲ್ಲಿ ಅಷ್ಟೊಂದು ಹೆಚ್ಚು ಪರಿಜ್ಞಾನವನ್ನು ಹೊಂದಿ ಕ್ರಿಸ್ತರನ್ನು ವಿರೋಧಿಸುತ್ತಿದ್ದ ಸೌಲನನ್ನೇ ದಮಸ್ಕದ ದಾರಿಯಲ್ಲಿ ಯೇಸು ಆತನನ್ನು, ಪುನರುತ್ಥಾನ ಹೊಂದಿದ ಯೇಸು ಆತನನ್ನು ಭೇಟಿಯಾಗಿ ಅವನನ್ನು ಅಲ್ಲಿ ಮಾರ್ಪಡುವ ಆ ಸೌಲನ ಮಾರ್ಪಡುವಿಕೆ ನೋಡಿ, ನಂತರ ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟವರನ್ನು ಕೊಲ್ಲುವುದಕ್ಕೂ ಹಾಗೂ ಸೆರೆವಾಸದಲ್ಲಿ ಹಾಕಬೇಕೆಂಬ ಚಿಂತನೆ ಇರುವ ವ್ಯಕ್ತಿಯನ್ನು ಯಾವ ರೀತಿಯಾಗಿ ದೇವರು ಮಾರ್ಪಡಿಸಿದರು ಮತ್ತು ಆತನ ಸೇವೆ ನೋಡಿ ಯಾವ ರೀತಿಯಾಗಿ. ಇದು ಒಂದು ಸಾಕ್ಷಿ ಆಗಿದೆ. ಮನುಷ್ಯರಲ್ಲಿ ಉಂಟಾಗುವ ಮಾರ್ಪಾಡು
ಕ್ರಿಸ್ತನ ಸುವಾರ್ತೆಯನ್ನು ಕೇಳಿ ಇವತ್ತು ಎಷ್ಟೋ ಜನರು ತಮ್ಮ ಜೀವಿತವನ್ನೇ ಪಡಿಸಿದ್ದಾರೆ. ಎಂಥ ಭಯೋತ್ಪಾದಕರು ಕೂಡ ಮಾರ್ಪಟ್ಟ ಅನೇಕ ಸನ್ನಿವೇಶಗಳಿವೆ. ಆದ್ದರಿಂದ ಇದು ಕೂಡ ಒಂದು ಸಾಕ್ಷಿಯಾಗಿದೆ. ಮತ್ತು ನಾವು ಕೂಡ ನೋಡಿ, ನಮ್ಮಲ್ಲಿ ಕೂಡ ನಾವು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಾಗ ನಾವು ಹೊಸ ಸೃಷ್ಟಿಗಳಾಗಿ ಮಾರ್ಪಾಡು ಹೊಂದಿದ್ದೆವು. ನಮ್ಮ ಜೀವಿತದಲ್ಲಿ ಕೂಡ ಒಂದು ಬದಲಾವಣೆ ಉಂಟಾಗಿದೆ. ಹೊಸ ಸೃಷ್ಟಿಗಳಾಗಿ ದೇವರು ನಮ್ಮನ್ನು ಹೊಸ ಸೃಷ್ಟಿಗಳಾಗಿ ರೂಪಿಸಿದ್ದಾರೆ. ಇದು ಕೂಡ ಒಂದು ಸಾಕ್ಷಿ. ನಮ್ಮ ಹಳೆಯ ಜೀವಿತ ಹೇಗಿತ್ತು ನೋಡಿ, ಈಗ ನಾವು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಾಗ ನಮ್ಮಲ್ಲಿ ಆಗುವ ಆ ಮಾರ್ಪಾಡು, ನಮ್ಮಲ್ಲಿ ಆಗುವ ಆ ಬದಲಾವಣೆಯೇ ನಮ್ಮ ದೇವರು ಯೇಸು ಕ್ರಿಸ್ತರು ಪುನರುತ್ಥಾನ ಹೊಂದಿದ್ದಾರೆ. ಆತನು ಸತ್ತ ದೇವರಲ್ಲ, ಜೀವವಿರುವ ದೇವರು ಎಂಬ ಒಂದು ಸಾಕ್ಷಿಯಾಗಿದೆ ನಮ್ಮಲ್ಲಿ ಇವತ್ತು ನಡೆಯುವ ಆ ಬದಲಾವಣೆ. ಮತ್ತು ನೋಡಿ, ಈ ಎಲ್ಲ ಸಾಕ್ಷಿಗಳ ಮೂಲಕ ಕ್ರಿಸ್ತನು ಪುನರುತ್ಥಾನ ಹೊಂದಿದ್ದೆ ಎಂಬ ಸಾಕ್ಷಿಗಳುಂಟು. ಇದಕ್ಕಾಗಿ ಇವತ್ತು ಅನೇಕ ಜನರು ಕ್ರಿಸ್ತ ಧರ್ಮದ ಮೇಲೆ, ಕ್ರಿಸ್ತನ ಸುವಾರ್ತೆಯ ಮೇಲೆ ನಂಬಿಕೆ ಇಟ್ಟು, ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಕ್ರಿಸ್ತನನ್ನು ರಕ್ಷಕನಾಗಿ ಅಂಗೀಕರಿಸಿದ್ದಾರೆ. ಆತನು ಪುನರುತ್ಥಾನ ಹೊಂದಿದ್ದಾನೆ. ಈಗ ಇಲ್ಲಿ ನೋಡಿ, ನಾವು ನೋಡಿದೆವು, ಮೊದಲು ದೇವದೂತರೇನು ಹೇಳಿದರು? ಹೆದರಬೇಡಿರಿ. ಯಾಕೆ? ಕ್ರಿಸ್ತನು ಪುನರುತ್ಥಾನ ಹೊಂದಿದ್ದಾನೆ. ಎರಡನೇದ್ದು, ಇದು ಒಂದು ಆಜ್ಞೆ, ಹೆದರಬೇಡಿರಿ ಅಂತ ಆಜ್ಞಾರೂಪಕವಾಗಿ ಕೊಟ್ಟದ್ದು. ಎರಡನೇದು, ಬಂದು ನೋಡಿರಿ. ಯಾಕೆ? ಆ ಕ್ರಿಸ್ತನನ್ನು ಇಟ್ಟ ಆ ಸಮಾಧಿ ಖಾಲಿಯಾಗಿತ್ತು. ಈಗ ಕ್ರಿಸ್ತನನ್ನು ಪುನರುತ್ಥಾನ ಹೊಂದಿದ್ದಾನೆ ಎಂಬ ಸಂಗತಿಗಳನ್ನು ಪರಾಮರ್ಶಿಸಿ ನೋಡಿರಿ. ಆಗ ನಿಮಗೆ ಅರ್ಥ ಆಗ್ತದೆ ಸುವಾರ್ತೆಯ ಸಂಗತಿಗಳಿಂದ. ಅಷ್ಟು ಮಾತ್ರ ಅಲ್ಲ, ಆ ಸುವಾರ್ತೆಯ ಮೂಲಕ ನಮ್ಮಲ್ಲಾಗುವ ಬದಲಾವಣೆಗಳ ಮೂಲಕ ನಮಗೆ ಒಂದು ಸ್ಪಷ್ಟವಾಗಿ ತಿಳುವಳಿಕೆ ಉಂಟಾಗ್ತದೆ. ಏನೆಂದರೆ ಕ್ರಿಸ್ತನು ಪುನರುತ್ಥಾನ ಹೊಂದಿದ್ದಾನೆ, ಅದರ ಮೂಲಕ ನಮಗೆ ಕೂಡ ಒಂದು ಪರಲೋಕದ ಭಾಗ್ಯ ಇದೆ ಎಂಬ ಒಂದು ಆಮಂತ್ರಣ ಅಲ್ಲಿ ಸಿಗ್ತದೆ. ಮತ್ತು ಕೊನೆಯದಾಗಿ ನಾವು ನೋಡ್ತೇವೆ, ಆತನು ಹೋಗಿ ಹೇಳಿರಿ, ಸಾರಿರಿ ಅಂತ. ಈಗ ನೋಡಿ, ನಾವು ಕೊರಿಂಥದವರಿಗೆ ಬರೆದ ಪತ್ರಿಕೆಗೆ ಹೋಗೋಣ ಪುನಃ. ಅಲ್ಲಿ 15ನೇ ಅಧ್ಯಾಯ, ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 17ನೇ ವಾಕ್ಯ ನೋಡಿ. ಕ್ರಿಸ್ತನು ಎದ್ದು ಬರಲಿಲ್ಲವಾದರೆ ನಿಮ್ಮ ನಂಬಿಕೆಯು ನಿಷ್ಪ್ರಯೋಜನವಾಗಿದೆ. ಒಂದು ವೇಳೆ ಕ್ರಿಸ್ತನು ಪುನರುತ್ಥಾನ ಹೊಂದಿರದಿದ್ದರೆ ನಮ್ಮ ನಂಬಿಕೆ ನಿಷ್ಪ್ರಯೋಜನ, ಯಾವುದಕ್ಕೂ ಪ್ರಯೋಜನ ಇಲ್ಲ. ಈ ಲೋಕದಲ್ಲಿ ಇರುವ ತನಕ ಒಂದು ವೇಳೆ ನಾವು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಅದಕ್ಕಾಗಿ ನಂಬಿಕೆ ಇಡುತ್ತಿದ್ದರೆ ನಮ್ಮಂಥ ಭಾಗ್ಯ ಇಲ್ಲದವರು ಜನ ಅಂತ ನಾವು ಇಚ್ಛಿಸ್ಬೋದು. ಆದರೆ ಅಲ್ಲಿ ಈ ಲೋಕದಲ್ಲಿ ಮಾತ್ರ ನಮ್ಮ ಜೀವಿತ ಕೊನೆಗೊಳ್ಳುವುದಲ್ಲ, ಮುಂದಕ್ಕೆ ನಾವು ಮಾರ್ಪಾಡು ಹೊಂದಿ ಪುನರುತ್ಥಾನ ಹೊಂದುತ್ತೇವೆ ಮತ್ತು ಪರಲೋಕದಲ್ಲಿ ನಿತ್ಯ ಭಾಗ್ಯ ಒಂದು ಇದೆ ಎಂಬ ಸಂಗತಿಯು ಕ್ರಿಸ್ತನ ಪುನರುತ್ಥಾನದ ಮೂಲಕ ನಮಗೆ ಪ್ರತಿಯೊಬ್ಬರಿಗೆ ನಮ್ಮ ಭರವಸೆಗೆ ಒಂದು ಮೂಲವಾಗಿದೆ. ಆ ಭರವಸೆ ನಮ್ಮನ್ನು ಕ್ರಿಸ್ತನ ಪುನರುತ್ಥಾನವು ನಾವು ಇಟ್ಟಿರುವ ಭರವಸೆಯನ್ನು ಇನ್ನೂ ದೃಢಪಡಿಸುತ್ತದೆ. ಆದ್ದರಿಂದ ಅದನ್ನು ನಾವು ತಿಳ್ಕೊಳ್ತೇವೆ. ಮತ್ತು ಕ್ರಿಸ್ತನ ಮರಣದ ಮೂಲಕ ನಮಗೆ ಒಂದು ಕ್ಷಮಾಪಣೆ ಉಂಟಾಗಿದೆ. ಜಸ್ಟಿಫಿಕೇಶನ್ ಅಂತ ನಾವು ಹೇಳ್ತೇವೆ. ನಾವು ಕ್ಷಮಾಪಣೆ ಉಂಟಾಗಿದೆ ಮತ್ತು ಆತನು ನಮ್ಮ ಎಲ್ಲ ಪಾಪ ಅಪರಾಧಗಳನ್ನು ಕ್ಷಮಿಸಿದ್ದಾನೆ. ಈಗ ಲೋಕದಲ್ಲಿ ಈ ಲೋಕದಲ್ಲಿ ಇದ್ದಾಗಲೇ ಆತನು ಪಾಪ ಕ್ಷಮಾಪಣೆಯನ್ನು ಆತನಿಗೆ ಪದವಿ ಇದೆ ಅಂತ ಆತನು ತೋರಿಸಿಕೊಟ್ಟಿದ್ದಾನೆ. ಅದಕ್ಕೆ ನಾವು ಮತ್ತಾಯನ ಸುವಾರ್ತೆಯಲ್ಲಿ ನೋಡಿದರೆ, ಅಲ್ಲಿ ಲೂಕನ ಸುವಾರ್ತೆಯಲ್ಲಿ ನೋಡಿದರೆ 5ನೇ ಅಧ್ಯಾಯ 20 ವಾಕ್ಯದಲ್ಲಿ ನೋಡಿ, ಆ ಪಾರ್ಶ್ವವಾಯು ರೋಗಿಗೆ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟವು ಅಂತ ಹೇಳಿದರು. ನಿನ್ನ ಪಾಪವು. ಆಗ ಫರಿಸಾಯರು, ಈತನಿಗೆ ಈ ಅಧಿಕಾರ ಎಲ್ಲಿಂದ ಬಂತು ಅಂತ ಹೇಳಿ. ಯೇಸು ಲೋಕದಲ್ಲಿರುವಾಗ ಪಾಪ ಕ್ಷಮಾಪಣೆಯ
ಅಧಿಕಾರವನ್ನು ತೋರ್ಪಡಿಸಿದ್ದಾನೆ. ಆದ್ದರಿಂದ ನಮಗೆಲ್ಲರಿಗೂ ಆತನ ಮರಣದ ಮೂಲಕ ಕ್ಷಮಾಪಣೆ ಉಂಟಾಗಿದೆ ಮತ್ತು ಅದನ್ನು ನಾವು ಅನುಭವಿಸ್ತೇವೆ. ಈಗ ನಾವು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ದೀಕ್ಷಾಸ್ಥಾನ ತಗೊಂಡು ಮತ್ತು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ನಾವು ಕ್ರಿಸ್ತನನ್ನು ರಕ್ಷಕನೆಂದು ಅಂಗೀಕರಿಸಿದವರು, ನಮಗೆ ನಮ್ಮ ಹಳೆಯ ಪಾಪದ ಕೊರಗುವಿಕೆ ನಮಗೆ ಯಾವತ್ತೂ ಇರುವುದಿಲ್ಲ. ನನಗೆ ಗೊತ್ತಿಲ್ಲ ನಿಮ್ಮಲ್ಲಿದೆ, ಆದರೆ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಇಲ್ಲ, ಇನ್ನೂ ನಮಗೆ ಪಾಪ ಕ್ಷಮಾಪಣೆ ಆಗಲಿಲ್ಲ ಅಂತ ನಮಗೆ ಅನಿಸ್ತದ? ಇಲ್ಲ, ನಮಗೆ ಎಲ್ಲ ಬಿಡುಗಡೆ, ಎಂಥ ಪಾಪ ಆಗಲಿ ಅದಕ್ಕೆ ಸಂಬಂಧಪಟ್ಟು ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿರುತ್ತೆ. ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರೂ ನಾನು ಹಿಮದಂತೆ ಬೆಳ್ಳಗೆ ಮಾಡುವೆನು. ಎಲ್ಲ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಮತ್ತು ಈ ಚಿಂತನೆ ನಮ್ಮಲ್ಲಿ ಬಲವಾಗಿದೆ. ನಾವು ಇನ್ನೂ ಕೂಡ ಪಾಪದಲ್ಲಿ ಇದ್ದೇವೆ ಎಂಬ ಭಯದಲ್ಲಿ ಇಲ್ಲ. ನಾವು ಪಾಪದಿಂದ ಬಿಡುಗಡೆ ಹೊಂದಿದ್ದೇವೆ, ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅಂತ. ನೋಡಿ, ಯಾರಾದರೂ ಯಾರ ವಿಷಯದಲ್ಲಿ ತಪ್ಪು ಮಾಡಿದ್ದರೆ ಆ ವ್ಯಕ್ತಿಯೊಂದಿಗೆ ಆ ತಪ್ಪನ್ನು ಒಪ್ಪಿಕೊಂಡ ಕೂಡಲೇ ಆ ತಪ್ಪು ಮಾಡಿದ ವ್ಯಕ್ತಿಯಲ್ಲಿ ಒಂದು ಹೃದಯದಲ್ಲಿ ಒಂದು ಆ ಭಾರ ಹೋದಾಗೆ ಆಗ್ತದೆ. ಅದೇ ರೀತಿಯಾಗಿ ನಾವು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಾಗ ನಮಗೆ ಕೂಡ ಆ ಪಾಪದ ಪರಿಹಾರದ ಒಂದು ಬಿಡುಗಡೆ ಉಂಟಾಗುತ್ತದೆ. ಅದಕ್ಕಾಗಿ ನಾವು ಕ್ಷಮಾಪಣೆ ಅದು ಉಂಟಾಗಿದ್ದು ನಮಗೆ ಸ್ಪಷ್ಟವಾಗಿ ಅನುಭವ ಆಗ್ತದೆ. ಇನ್ನೊಂದು ವಾಕ್ಯ ನಾವು ನೋಡೋಣ. ಎಫೆಸದವರಿಗೆ ಬರೆದ ಪತ್ರಿಕೆಗೆ ಹೋಗೋಣ. 1ನೇ ಅಧ್ಯಾಯ 19ನೇ ವಾಕ್ಯ ನೋಡಿ. ಅಲ್ಲಿ ಆತನು ಸಾಧಿಸುವ ಪರಾಕ್ರಮವು ಎಷ್ಟು ಅತಿಶಯವಾದದ್ದೆಂಬುದನ್ನು ನೀವು ತಿಳ್ಕೊಳ್ಳುವಂತೆ ಅನುಗ್ರಹಿಸಲಿ. ಆತನ ಬಲಾತಿಶಯವು ಎಷ್ಟು ಮಹತ್ವವಾದುದೆಂಬುದು ಕ್ರಿಸ್ತನಲ್ಲಿ ತೋರಿ ಬಂದಿದೆ. ನೋಡಿ, ಕ್ರಿಸ್ತನನ್ನು, ದೇವರ ಬಲಾತಿಶಯ ಎಷ್ಟು, ಕ್ರಿಸ್ತನನ್ನು ಪುನರುತ್ಥಾನ ಮಾಡಿದ್ದಾರೆ. ಆತನು ಸಾಧಿಸುವ ಪರಾಕ್ರಮವು ಎಷ್ಟು ಮಹಾತಿಶಯವಾದುದೆಂದು ನೀವು ತಿಳ್ಕೊಳ್ಳುವಂತೆ ಅನುಗ್ರಹಿಸಲಿ. ಆತನ ಬಲಾತಿಶಯವು ಎಷ್ಟೇ ಮಹತ್ವವಾದುದೆಂದು ಕ್ರಿಸ್ತನಲ್ಲಿ ತೋರಿ ಬಂದಿದೆ. ಅಂದರೆ ಆತನು ಸತ್ತಿದ್ದ ಕ್ರಿಸ್ತನನ್ನು ಬದುಕಿಸಿ ಪರಲೋಕದೊಳಗೆ ಸಕಲ ರಾಜ್ಯತ್ವವನ್ನು, ಅಧಿಕಾರವನ್ನು, ಪ್ರಭುತ್ವಾದಿಗಳನ್ನು ಮೇಲೆಯೂ ಈ ಲೋಕದಲ್ಲಿ ಮಾತ್ರವಲ್ಲದೆ ಬರುವ ಲೋಕದಲ್ಲಿ ಸಹ ಹೆಸರುಗೊಂಡವರೆಲ್ಲರ ಮೇಲೆಯೂ ತನ್ನ ಬಲಗಡೆಯಲ್ಲಿ ಕೂಡಿಸಿಕೊಂಡನು. ನೋಡಿ, ಆ ಬಲದಿಂದ ಸತ್ತ ಕ್ರಿಸ್ತನನ್ನು ಪುನರುತ್ಥಾನವಾಗಿ ಎಬ್ಬಿಸಿದ್ದಾರೆ. ಅದೇ ಬಲವು ಇವತ್ತು ನಮ್ಮಲ್ಲಿ ಕೂಡ ಕಾರ್ಯ ಮಾಡುವುದು. ನಾವು ತಿಳ್ಕೊಳ್ಳುವಂತೆ ನಮ್ಮಲ್ಲಿ ಕಾರ್ಯ ಮಾಡಿ ನಮ್ಮನ್ನು ಕೂಡ ಪುನರುತ್ಥಾನದ ಮೂಲಕ ದೇವರು ಪರಲೋಕ ಬಾಧ್ಯಸ್ಥರಾಗಿ ಮಾರ್ಪಡಿಸುವರು. ಇದನ್ನು ನಾವು ತೆಸಲೋನಿಕದವರ ಬರೆದ ಪತ್ರಿಕೆಯಲ್ಲಿ ನಾವು ಸ್ಪಷ್ಟವಾಗಿ ನೋಡ್ತೇವೆ. ಈಗ ಅದನ್ನು ದಾನಿಸಲಿಕ್ಕೆ ಸಮಯ ಇಲ್ಲ. ನೋಡಿ, ಅಲ್ಲಿ ನಾವು ಇತರರಾಗಿ ಅನ್ಯರಾಗಿ ಸತ್ತವರ ವಿಷಯದಲ್ಲಿ ಕಳವಳಗೊಳ್ಳಬಾರದಂತ ಪೌಲನು ಹೇಳ್ತಾನೆ. ಯಾಕೆಂದರೆ ದೇವರು ಯೇಸು ಕ್ರಿಸ್ತನು ಪುನಃ ಈ ಲೋಕಕ್ಕೆ ಬರುವಾಗ ದೂತರ ಆಜ್ಞಾ ಘೋಷದೊಡನೆ ಬರುವಾಗ ನಾವು ಮೊದಲು ಕ್ರಿಸ್ತನಲ್ಲಿ ಸತ್ತವರು ಪುನರುತ್ಥಾನವಾಗಿ ಆತನನ್ನು ಮಧ್ಯಾಕಾಶದಲ್ಲಿ ಸೇರಿಕೊಳ್ತಾರೆ. ಮತ್ತೆ ಜೀವದಿಂದ ಉಳಿದ ನಾವು ಎಲ್ಲರೂ ಮಾರ್ಪಾಡು ಹೊಂದುತ್ತೇವೆ. ಅದೇ ಬಲದಿಂದ ನಮ್ಮನ್ನು ಎಬ್ಬಿಸುತ್ತಾನೆ. ಈ ಎಲ್ಲ ಸಂಗತಿಗಳು ಸ್ಪಷ್ಟವಾಗಿ ಬರೆಯಲ್ಪಟ್ಟಿವೆ. ಆದ್ದರಿಂದ ಇದನ್ನು ನಾವು ತಿಳ್ಕೊಳ್ಳಿ. ಕೊನೆಯದಾಗಿ ಮೂರನೇದಾಗಿ ಹೋಗಿ ಹೇಳಿರಿ. ನೋಡಿ, ಅಪೊಸ್ತಲರಿಗೆ ಹೇಳಿರಿ ಅಂತ ಅಲ್ಲಿ ದೂತರು ಹೇಳಿದ್ದಾನೆ. ಅದೇ ರೀತಿಯಾಗಿ ನಾವು ಕೂಡ ಪ್ರತಿಯೊಬ್ಬರಿಗೆ ನಾವು ಕ್ರಿಸ್ತನ ಸುವಾರ್ತೆಯನ್ನು ಸಾರಿಸಲಿಕ್ಕೆ, ಕ್ರಿಸ್ತನ ಪುನರುತ್ಥಾನದ ಸಂದೇಶವನ್ನು ಸಾರಲಿಕ್ಕೆ ದೇವರು ನಮಗೆ ಕರೆ ಕೊಡುವ ದೇವರಾಗಿದೆ. ಅದರ ಮೂಲಕ ಆ ವ್ಯಕ್ತಿಗಳಲ್ಲಿ ಕೂಡ ಆ ಪುನರುತ್ಥಾನದ ಶಕ್ತಿ ಅವರನ್ನು ಮಾರ್ಪಡಿಸಿ ಹೊಸ ಸೃಷ್ಟಿಗಳಾಗಿ ದೇವರ ಮಕ್ಕಳಾಗಿ ದೇವರು ಸ್ವೀಕರಿಸಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ನಮಗೆ ಈ ಪುನರುತ್ಥಾನದ ಈ ಸಂದೇಶದಲ್ಲಿ ನಾವು ಕೂಡ ಇತರರಿಗೆ ಆ ಪುನರುತ್ಥಾನದ ಸಂದೇಶವನ್ನು ಸಾರುವವರಾಗೋಣ ಮತ್ತು ಅನೇಕರನ್ನು ಕ್ರಿಸ್ತನ ಶುಭ ವರ್ತಮಾನವನ್ನು, ಶುಭ ಸಂದೇಶ, ಅದು ಸಂತೋಷದಾಯಕವಾದ ಸಂದೇಶ. ದೇವರು ಸತ್ತ ಯೇಸು ಪುನರುತ್ಥಾನನಾಗಿದ್ದಾನೆ ಎಂಬ ಶುಭ ಸಂದೇಶವನ್ನು ದೇವರ ವಾಕ್ಯದಲ್ಲಿ ಅನೇಕ ಕಡೆ ಶುಭ ವಾರ್ತೆ ಸಾರಲ್ಪಡಲಿ ಅಂತ ಆ ಶುಭ ವಾರ್ತೆ ಕೊನೆಯ ದಿವಸಗಳಲ್ಲಿ ಬಲವಾದ ರೀತಿಯಲ್ಲಿ ಸಾರಲಿ
ಸಾರಲ್ಪಡಲಿ ಮತ್ತು ಅನೇಕರು ಕ್ರಿಸ್ತನನ್ನು ರಕ್ಷಕನೆಂದು ಅಂಗೀಕರಿಸಿ ಅವರು ಕೂಡ ಈ ಪುನರುತ್ಥಾನದಲ್ಲಿ ಭಾಗಿಗಳಾಗಿ ಹೊಸ ಸೃಷ್ಟಿಗಳಾಗಿ ದೇವರಿಗೆ ಮೆಚ್ಚುಗೆ ಆಗುವ ದೇವರ ಮಕ್ಕಳಾಗುವಂತೆ ಅವರಿಗೆ ಸುವಾರ್ತೆಯು ಸಾರಲ್ಪಡಲಿ ಎಂದು ನಾವು ಪ್ರತಿಯೊಬ್ಬರು ಸುವಾರ್ತೆಯನ್ನು ಶುಭ ಸಂದೇಶವನ್ನು ಸಾರುವವರಾಗೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಯುಗ ಯುಗಾಂತರಗಳಿಗೂ ಆತನಿಗೆ ಸ್ತುತಿ ಸ್ತೋತ್ರಗಳು ಸಲ್ಲಿಕೆಯಾಗಲಿ. ಆಮೇಲೆ